ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೇಲ್ನೋಟಕ್ಕೆ ಒಗ್ಗಟ್ಟಿದೆ ನಮ್ಮಲ್ಲಿ ಅಂತ ನಾಯಕರುಗಳು ಹೇಳ್ತಾ ಇದ್ದಾರೆ. ಆದರೆ ನೆನಪಿರಲಿ, ಅಪನಂಬಿಕೆಗಳ ಮಧ್ಯೆ ಹುಟ್ಕೊಂಡಿರೋ ಒಗ್ಗಟ್ಟದು. ಜನವರಿ 6ನೇ ತಾರೀಕು ಡಿಕೆಗೆ ಪಟ್ಟಾಭಿಷೇಕ. ಇದು ಕಾಂಗ್ರೆಸ್ನಲ್ಲಿ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂತಹ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿಎಂ ಆಪ್ತರು ಹೇಳ್ತಾ ಇದ್ದಾರೆ. ಅವ್ರ ಸ್ಟ್ರಾಟಜಿನೇ ಬೇರೆ ಇದೆ. MLC ಆಗಲಿ MLA ಆಗಲಿ ಯಾರೂ ಕೂಡ ಹೇಳಿಕೆಗಳನ್ನು ಕೊಡಬಾರದು ಅಂತ ಇಕ್ಬಾಲ್ ಹೇಳಿಕೆಗೆ ಶಾಸಕ ರವಿ ಗಣಿಗ ಟಾಂಗ್ ಕೊಟ್ಟಿದ್ದಾರೆ. ಆ ಮೂಲಕ ಡಿಕೆ ಟೀಮ್ನವರೇ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಹಿಂಗೊಂದು ವ್ಯಾಖ್ಯಾನ ಇದಕ್ಕೆ ಮಾಡಬಹುದು. ಇಕ್ಬಾಲ್ ಹುಸೇನ್ ಹೇಳಿಕೆ ಪರ ವಿರೋಧದ ಚರ್ಚೆ ಕಾರಣ ಆಗಿದೆ. ಈ ಬೆನ್ನಲ್ಲೇ ಸಿಎಂ ಆಪ್ತರದು ಹೈಕಮಾಂಡ್ ಕಡೆಗೆ ಮುಖ ನೋಡ್ತಾ ಇದ್ದಾರೆ ಅವ್ರ ಸ್ಟೇಟ್ಮೆಂಟ್ಗಳು. ಇನ್ನೊಂದು ಕಡೆಗೆ MLA MLC ಯಾರು ಕೂಡ ಇಂಥ ಸ್ಟೇಟ್ಮೆಂಟನ್ನು ಕೊಡಬಾರ್ದು ಅಂತ ಡಿಕೆ ಬಣದವರೇ ಕ್ಯಾಮ್ರಾ ಮುಂದೆ ಅಟ್ಲೀಸ್ಟ್ ಹೇಳ್ತಾ ಇದ್ದಾರೆ. ಡಿಸ್ಟೆನ್ಸ್ ಕಾಪಾಡಿಕೊಳ್ತಾ ಇದ್ದಾರೆ. 6ನೇ ತಾರೀಕು ಜನವರಿ 6ನೇ ತಾರೀಕು ನನ್ನ ಕ್ಷೇತ್ರದಲ್ಲಿ ದೊಡ್ಡ ಒಂದು ಸಮಾವೇಶ ಇಟ್ಟಿದ್ದೀನಿ. ಈ ನಿಮ್ಮದು ಇಂಟರ್ವ್ಯೂ ಆದಮೇಲೆ ಇಕ್ಬಾಲ್ಗೆ ಫೋನ್ ಮಾಡಿ ನಾನು ಸಮಾವೇಶ ಮಾಡಬೇಕಾ ಬೇಡವಾ ಏನಪ್ಪ ಅಂತೆಲ್ಲ ಕೇಳ್ಕೊತೀನಿ. ನನಗೂ ವಿಚಾರ ಗೊತ್ತಿಲ್ಲ. ಈಗ ನನಗೆ ಗೊತ್ತಿಲ್ಲ. ಇಕ್ಬಾಲ್ ಹೇಳಿರೋದ್ರಿಂದ ಇಕ್ಬಾಲ್ ನನ್ನ ಸ್ನೇಹಿತನೇ, ಯಾವ ಆ್ಯಂಗಲಲ್ಲಿ ಹೇಳಿದ್ದಾರೆ ಅಂತ ನಾನು ತಿಳ್ಕೊತೀನಿ. ನನ್ನ ಪ್ರೋಗ್ರಾಮ್ ಮಾಡಬೇಕಾ ಇಲ್ಲ ನಾನು ಬೆಂಗಳೂರಿಗೆ ಬರಬೇಕಾ ಏನಂತ ನನಗೂ ಗೊತ್ತಿಲ್ಲಲ್ಲ, ನಾನು ತಿಳ್ಕೊಳ್ತೀನಿ. ಅದನ್ನು ಹೈಕಮಾಂಡ್ ಅತಿ ಶೀಘ್ರದಲ್ಲೇ ಮಾಡುತ್ತೆ. ಇಬ್ಬರು ನಾಟಿ ಕೋಳಿ ತಿಂದ ಮೇಲೆ DCM ಮತ್ತು CM ತಿಂದ ಮೇಲೆ ನಾವಿಬ್ಬರು ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧರಾಗಿರೋಣ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಯಾವತ್ತು ಇಬ್ಬರನ್ನ ಕರೆದು ಮಾತಾಡ್ತಾರೋ ಅವತ್ತು ಬಗೆಹರಿಯುತ್ತೆ. ನಾನು ಟಿ ವಿಲಿ ಹೇಳಿದ್ರೆ, ಇಕ್ಬಾಲ್ ಟಿ ವಿಲಿ ಹೇಳಿದ್ರೆ, ಶಿವಗಂಗಾ ಟಿ ವಿಲಿ ಹೇಳಿದ್ರೆ, ಇನ್ನೊಬ್ಬರು ಟಿ ವಿಲಿ ಹೇಳೋದ್ರಿಂದ ನಾಯಕತ್ವ ಬದಲಾಗೋದಿಲ್ಲ. ಇದು ಪಾರ್ಟಿಗೂ ಮುಜುಗರ ಥರ ಅಂಥದ್ದು. ಇದು ಮುಂದಿನ ಉಳಿದಂತಹ 2.5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ಬೇಕು ಅಥವಾ ಆ ಸ್ಥಾನವನ್ನು ಬೇರೆಯವರು ಆಗ್ತಾರೆ? ಅದು ನಾನು ಹೇಳುವಷ್ಟು ದೊಡ್ಡ ಮನುಷ್ಯನಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೈಕಮಾಂಡ್ ಏನು ನಮಗೆ ಸೂಚನೆ ಕೊಡ್ತಾರೆ ಆ ಸೂಚನೆಯನ್ನು ಪಾಲನೆ ಮಾಡ್ತೀವಿ ಬಿಟ್ಟರೆ ಅದು ಮುಂದೆ ಅವರು ತಿಳಿಸ್ಬೇಕಷ್ಟೇ. ನಾವು ಯಾವತ್ತೂ ಆ ಥರ ದೊಡ್ಡ ಮಟ್ಟಕ್ಕೆ ಹೇಳಿಕೆ ಕೊಡುವಂಥ ಲೀಡ್ರೇ ನಾವಲ್ಲ. ಕುರ್ಚಿ ಕಿತ್ತಾಟ ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು KPCC ಅಧ್ಯಕ್ಷರಾದ ಶಿವಕುಮಾರ್ ಅವರು ಈಗಾಗಲೇ ಕುಳಿತು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಊಟ ಮಾಡಿದ್ದಾರೆ. ನಾವು ಎಲ್ಲರೂ ಒಂದು ಅಂತ ಹೇಳಿದ್ದಾರೆ. ಏನು ಹೈಕಮಾಂಡ್ ಹೇಳ್ತದೆ ಅದು ಎಲ್ಲರಿಗೂ ಅಂತಿಮ ಅಂತ ಹೇಳಿದ್ದಾರೆ. ಅತ್ಯಂತ ಶಿಸ್ತಿನಿಂದ ನಮ್ಮ ಶಾಸನ ಸಭೆ ನಡೆದಿದೆ. ಇದನ್ನೆಲ್ಲ ನೋಡಿ ಅಸಂತೃಪ್ತರು ಮಾಧ್ಯಮದ ಮೂಲಕ ಏನೋ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಅವರಿಗೆ ಯಾವುದೇ ಯಶಸ್ಸು ಸಿಗೋದಿಲ್ಲ. ಕೂಡ ಈಗಲೇ ಶಾಸಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿಯಲ್ಲಿ ಡೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಜನವರಿ 6 ಮತ್ತು 9 ಅಂತ ಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಅವರು. ನಾನು ಇಷ್ಟೇ ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಪಕ್ಷದಲ್ಲಿ ಒಂದು ನಿರ್ದೇಶನ ಇದೆ. ನಾಯಕತ್ವದ ವಿಚಾರವಾಗಿ ಯಾರೂ ಮಾತನಾಡಬಾರ್ದು, ಪತ್ರಿಕೆಯವ್ರ ಜೊತೆಗಂತೂ ಮಾತನಾಡುವಂಥದ್ದು ಆಗಬಾರ್ದು ಅಂಥೇಳಿ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮಗೆ ನಿರ್ದೇಶನ ಕೊಟ್ಟಿರುವಾಗ ಯಾರು ಏನರ ಮಾತಾಡಿದರೆ ರಾಜ್ಯದಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವೆಲ್ಲ ಬ್ಯುಸಿಯಾಗಿದ್ದೀವಿ. ಎಲೆಕ್ಷನ್ ಅಲ್ಲಿ ನಮ್ಮ ಸೆಷನ್ ನಡೀತಾ ಇದೆ. ವಿಧಾನ ಮಂಡಲ ಬೆಳಗಾಂ ನಡೀತಾ ಇದೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಇಲ್ಲಿ ಬಂದಂತಹ ಉದ್ದೇಶ ಈ ನಮ್ಮ ವೋಟ್ ಚೋರಿ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ, ಖರ್ಗೆ ಸಾಹೇಬ್ ನಾಯಕತ್ವದಲ್ಲಿ ಇವತ್ತು ಹೋರಾಟ ನಾವು ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಮತ್ತೆ ಸದನ ಶುರು ಆಗುತ್ತೆ. 19 ಇದೆ. ಅದೀಗಾಗಲೇ 2 ಮುಖಂಡರುಗಳು ಹೇಳಿದ್ದಾರೆ, ಹೈಕಮಾಂಡ್ ನಿರ್ಧಾರ ಅಂತಿಮ, ಯಾರು ಕೂಡ ಚರ್ಚೆ ಮಾಡಬೇಡಿ ಅಂತ ಮಾತನ್ನು ಹೇಳಿದ್ದಾರೆ. ಅದರಿಂದ ನಮ್ಮಲ್ಲಿ ಒಗ್ಗಟ್ಟಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಗ್ಗಟ್ಟು ಮುಂಚೆನೇ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ಮುಖ್ಯಮಂತ್ರಿ ವಿಚಾರ ಯಾವಾಗ ಡಿಸೈಡ್ ಆಗುತ್ತೆ ಅಂತ, ಯಾಕೆಂದರೆ ಈ ಸೆಷನ್ ಆದಮೇಲೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈಗ ನೀವೆಲ್ಲ ಶಾಸಕರುಗಳು ಡೆಲ್ಲಿಗೆ ಬಂದಿದ್ದೀರಿ. ನೀವೇನಾದ್ರು ಹೈಕಮಾಂಡ್ನ ಭೇಟಿಯಾಗಿ ಬೇಗ ಈ ಒಂದು ವಿಚಾರ ಇತ್ಯರ್ಥಪಡಿಸಿ ಅನ್ನೋ ಥರದಲ್ಲಿ ಏನಾದ್ರು ಒತ್ತಡ ಹಾಕ್ತೀರಾ? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಮುಖ್ಯಮಂತ್ರಿಗಳ ವಿಚಾರ, ಉಪಮುಖ್ಯಮಂತ್ರಿಗಳ ವಿಚಾರ ನನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಷ್ಟು ಎತ್ತರಕ್ಕೆ ಇನ್ನೂ ಪಕ್ಷದಲ್ಲಿ ಬೆಳೆದಿಲ್ಲ. ಸೊ ನಾನು ಸಾಮಾನ್ಯ ಕಾರ್ಯಕರ್ತ. ಅದು ನಮ್ಮ ಮುಖ್ಯಮಂತ್ರಿಗಳಾಯಿತು, ಉಪಮುಖ್ಯಮಂತ್ರಿಗಳಾಯಿತು, ಹೈಕಮಾಂಡ್ ಆಯಿತು. ಅದ್ರ ಬಗ್ಗೆ ನಾವು ಯಾರೂ ಮಾತಾಡಲ್ಲ.